ಶಾಶ್ವತ ಅಂತಂದ್ರ ಭಗವಂತ ನಮಗೇನು ಒಳ್ಳೆಯ ವಿಚಾರ ಓದ್ಕೊಳ್ತೀವಲ್ಲ, ವಿದ್ಯಾರ್ಜನೆಯನ್ನ ಕಲಿತುಕೊಂಡ್ರೆ ಮಾತ್ರ ನಮ್ಮ ಜೊತೆ ವಿದ್ಯಾ ಅಂತಕ್ಕಂಥದ್ದು ಮಾತ್ರ ಒಂದೇ ಶಾಶ್ವತವಾಗಿ ಹೇಳಿಕೊಡುತ್ತದೆ. ಒಂದು ಮಾತ್ರ ನಮ್ಮಿಂದ ಬರುವಂಥದ್ದು. ಅದಕ್ಕೆ ಯಾವದನ್ನ ನೆಚ್ಚಬೇಕಂತಂದ್ರೆ ವಿದ್ಯೆಯನ್ನ ನೆಚ್ಚಬೇಕು. ಬಡತನ ನಂಬಬಾರದು, ಸಿರಿತನವನ್ನ ನಂಬಬಾರದು. ಇವರು ಬರುತ್ತಾ ಹೋಗುತ್ತೆ ಇರ್ತಕ್ಕಂಥವ್ರು. ಇನ್ನ ಬಂದ್ರೆ ಹೋಗಂಗಿಲ್ಲ. ಒಂದು ಸಾರಿ ನಮ್ಮ ಜೀವನದೊಳಗೆ ಬಂದ್ರು ಅಂತಂದ್ರೆ ಯಾವತ್ತೂ ಹೋಗೋದಿಲ್ಲ. ಯಾವ್ದು ಹೇಳ್ರಿ? ಎರಡು ಬಂದು ಮತ್ತೆ ಹೋಗಂಗಿಲ್ಲ. ಯಾರ್ರಿ ಅವರು? ವಿದ್ಯೆ. ಇನ್ನೊಂದು ಅಲ್ಲ, ಕಲೆ. ವಿದ್ಯೆ, ಇನ್ನೊಂದು ಕಲೆ. ಒಂದು ಸಾರಿ ವಿದ್ಯೆ ಕಲಿಬೇಕಾದ್ರೆ ಬಹಳ ಕಠಿಣ ರೀ. ಕಲಿಬೇಕಾದ್ರೆ ಬಹಳ ಕಠಿಣ. ಕಲಿತ ಮೇಲೆ ಅರಟ ಸಣ್ಣ ಯಾವುದು ಇಲ್ರಿ. ಬಹಳ ಚಂದ ಇರ್ತದೆ. ಕಲಿಬೇಕಾದ್ರೆ ಅಷ್ಟು ಕಷ್ಟ. ಯಾವ ವಿದ್ಯೆಯನ್ನ ಕಷ್ಟದಿಂದ ನಾವು ಇಷ್ಟು ದಿನಗಳ ಕಾಲ, ವರ್ಷಗಳ ಕಾಲ ಕಲ್ತೀವಿ ಅಂತಂದ್ರ ಆ ವಿದ್ಯೆ ನಮ್ಮನ್ನ ಸುಖವಾಗಿರ್ತದೆ, ನೆಮ್ಮದಿಯಿಂದ ಇಡುತ್ತದೆ. ಆ ವಿದ್ಯೆಯ ಜೊತೆಗೆ ಕಲೆ. ಇದು ಒಂದು ಹಾರ್ಮೋನಿಯಂ ಬಾರಿಸೋದು ಒಂದು ಕಲೆ. ಇದು ಹಂಗ ಬಂದಿಲ್ಲ. ಇದಕ್ಕೆ ಹೆಣ್ಣು ವಿದ್ಯೆ ಅಂತ ಕರೀತಾರೆ, ಇದಕ್ಕೆ ಗಂಡು ವಿದ್ಯೆ ಅಂತ ಕರೀತಾರೆ. ಈ ಕಲೆ ಹಾರ್ಮೋನಿಯಂ ಬಾರಿಸೋದು ಒಂದು ಕಲೆ ಅದಲ್ಲ. ಪುಸ್ತಕವನ್ನ ನೋಡ್ಕೊಂಡು ಹಾಡಬಹುದು, ರಾಗಗಳ ಮಾಹಿತಿ ಗೊತ್ತಾದ್ರೆ. ಇಲ್ಲ ತಬಲ ಏನದಲ್ರಿ, ಅಕ್ಷರಗಳನ್ನ ನುಡಿಸ್ಲೇಬೇಕು, ಎಲ್ಲಿ ನೋಡಾಕಿಲ್ಲ. ತಗುಲನೆ ಮೊದಲೇ ತಗುಲನ್ನ ಹೇಳಿದಂಗ ನುಡಿಸ್ಬೇಕಂದ್ರೆ ಅಷ್ಟು ಸರಳ ಅಲ್ರಿ. ಜೀವ ಇಲ್ಲ, ಜೀವ ಹೋಗ್ಯದ. ಜೀವ ಇದ್ದಕ್ಕೆ ಏನಾದ್ರೂ ಹೇಳ್ಬೋದು. ತಗುಲನ್ನ ಹೆಂಗ ನಾವ್ ಹೇಳ್ತೀವಿ ಅಂದ್ರೆ ತಾಳಕ್ಕ ತಕ್ಕಂತ ಅಕ್ಷರಗಳನ್ನ ನುಡಿಸ್ಬೇಕಲ್ಲ, ಅದು ದೊಡ್ಡ ಕಲೆ. ಅದು ಗಂಡು ವಿದ್ಯೆ. ಹಂಗ ಸಣ್ಣ ಬಂದಿಲ್ಲ. ಅದು ಎಷ್ಟೊತ್ತು ಬರ್ಸ್ಬೇಕಂದ್ರ ಬೆಳಗಿನ ಜಾವ 3 ಗಂಟೆಗೆ 8 ಗಂಟೆ ತನಕ ಯಾರು ಅಭ್ಯಾಸ ಮಾಡ್ತಾರೆ ನೋಡಿ, ಅವ್ರಿಗೆ ಬಂದಿರ್ತದ. ಅದು ಅಷ್ಟು ಸಣ್ಣ ಬರಂಗಿಲ್ಲ. ಅದು ಬಹಳ ಶ್ರಮ ಪಟ್ಟಾರಂತ ತಬಲಾ ಬಂದದ, ಬಹಳ ಶ್ರಮ ಪಟ್ಟಾರ ಇರುವಂತ ಹಾರ್ಮೋನಿಯಂ ಬಂದದ. ಒಬ್ಬೊಬ್ಬರಿಗೆ ಒಂದೊಂದು ಕಲೆಯೊಳಗೆ ಆಸಕ್ತಿ ಇರ್ತಾರೆ. ಯಾವ ಮಕ್ಕಳನ್ನ ಆರಂಭದಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮಗುವಿಗೆ ಏನು ಕಲೆ ಅದ ಅಂತಕ್ಕಂಥದ್ದು ಹೆತ್ತ ತಂದೆ ತಾಯಿ ಪರೀಕ್ಷೆ ಮಾಡಬೇಕು, ಅವಲೋಕನ ಮಾಡಬೇಕು. ಒಂದೊಂದು ಮಕ್ಕಳಿಗೆ ಏನಿರ್ತದೆ, ಡ್ಯಾನ್ಸ್ ನೊಳಗೆ ಆಸಕ್ತಿ ಬಹಳ ಇರ್ತದೆ. ಒಂದೊಂದು ಮಕ್ಕಳಿಗೆ ಹಾರ್ಮೋನಿಯಂ ಕಲಿಬೇಕಂತ ಆಸೆ ಇರ್ತದೆ. ಒಂದೊಂದು ಮಕ್ಕಳಿಗೆ ತಬಲಾ ಕಲಿಬೇಕಂತ ಆಸೆ ಇರ್ತದೆ. ಒಂದೊಂದು ಮಕ್ಕಳಿಗೆ ಸಿತಾರ್ ಕಲಿಬೇಕಂತ ಆಸೆ ಇರ್ತದೆ. ಒಂದೊಂದು ಮಕ್ಕಳಿಗೆ ವಯಲಿನ್ ಕಲಿಬೇಕಂತ ಆಸೆ ಇರ್ತದೆ. ಆದ್ರೆ ಪರೀಕ್ಷೆ ಮಾಡಂಗಿಲ್ಲ. ನಾವ್ ಏನ್ ಮಾಡ್ತೀವಿ ಅಂತಂದ್ರ ಓದ್ ಅಂತ ತಿಳ್ಕೊಂಡು ಪಾಟಿ ಚೀಲ ಊರಾಗ ಕಾಣಂಗಿಲ್ಲ. ಮಗುವಿಗೆ ಆ ಚೀಲ ಎಗಲಿಗೆ ಹಾಕಿ ತೋರಿಸ್ತೀವಿ. ಹೊತ್ಕೊಂಡು ಹೋಗೋದಾಗಲ್ಲ. ಹುಡುಗಿ ಸಣ್ಣದಿರ್ತಾರ. ಓದ್ ಎಪ್ಪತ್ತದ್ರಿ. ವಿದ್ಯೆಯನ್ನ ಹೊತ್ತು ಕಲಿಸುವುದಲ್ಲ, ಆ ಮಸ್ತಕದಲ್ಲಿ ಏನು ಕಾರ್ಯ ಆಗಲ್ಲ, ಆ ಮಗು ಏನು ಬಿಡ್ತದಲ್ಲ, ಯಾವ ತಂದೆ ತಾಯಿ ತುಂಬುವುದಕ್ಕೆ ಬಿಟ್ಟ ಸ್ಥಳವನ್ನ ಪ್ರಯತ್ನ ಮಾಡ್ತಿರಲ್ಲ, ಅದು ನಿಜವಾದ ವಿದ್ಯೆ ಬಂಧುಗಳಿಗೆ. ನಾವು ಹೇಳಿದ್ದು ಕಲಿಯುವುದಿಲ್ಲ. ನಾವು ಹೇಳಿದ ಕಲೆ ಇರ್ತದ. ನಾವು ಓದ್ಬೇಕಾದ್ರೆ ಕಲ್ತೀವಿ. SLC ಡಬಲ್ 0 ಬಿದ್ದಿರ್ತದೆ ನಮ್ಗೆ ಮ್ಯಾಥಮೆಟಿಕ್ಸಿಗೆ. ನಮಗೆ ಡಬಲ್ 0 ಬಿದ್ದಿರ್ತಾರೆ. ಇಲ್ಲಿ ಹೆಂಡತಿಗೆ ಒಂದು 85 ಬಿದ್ದಿರ್ಬೇಕು, ಇನ್ನು 65 ಬಿದ್ದಿರ್ಬೇಕು. ಒಂದು ಹುಡುಗಿ ತಪ್ಪಿ 98 ಮಾಡಂತ ಇರ್ತಾರೆ ಇವ್ರು ತಂದೆ ತಾಯಿ. 98 ಮಾಡಂದಾಗ ಹುಡುಗ ಮನೆಗೆ ಬರ್ತದ. ಸ್ವಲ್ಪ ಮನೆ ಬೀಳ್ತಾರಂತ ಗೊತ್ತಾ, ಹುಡುಗ ಬೀಳ್ತಾರಂತ ಗೊತ್ತಾಗ ಏನ್ ಮಾಡತ್ತದ, ಆಯ್ತು ಅಂತ ಹಿಂಗ್ ಕೊಡ್ತದ, ಮಾತಾಡೋದಿಲ್ಲ. ಅವ್ನು ಎಷ್ಟು ತೆಗೆದಿರ್ತದ, ಒಂದು 95% ಮಾಡಲ್ಲ. ಸಂತೋಷ ಪಡ್ಬೇಕಿಲ್ಲ. 95 ಮಾಡಿದ್ರೆ ಇವ್ ಗಂಡ ಏನ್ಬೇಕು, ಸುಮ್ಮನಿರ್ಬೇಕಿಲ್ಲ. ಇವ್ಕ 98 ಅಂತ ಮಾಡಂತ ಹೇಳಿದ್ವಿ ಮ್ಯಾಥಮೆಟಿಕ್ಸ್ನೊಳಗ. 95 ಮಾಡ್ಯದ. ಹುಡ್ಸ್ನೋದು ನೀನ್ ನೋಡ್ತದ, ಇದು ಹುಡ್ಸ್ದಾಗ ನಿನ್ ನೋಡ್ತದ. ಇದು ಹೆಂಡತಿ ಸುಮ್ಮನೆ ಇರ್ತಾರೆ ಅಂದ್ರಿ. ಬುದ್ಧಿ ನೀನು ನನ್ನ ಮಗ 95 ಮಾಡ್ಯದ, ನೀ ಎಷ್ಟು ಮಾಡಿ ಮ್ಯಾಥಮೆಟಿಕ್ಸ್ ಜಸ್ಟ್ ಪಾಸ್ ಮಾಡಿ. ನಮ್ಮ ಮಗಳು ಮುಂದೆ ಸಂತೋಷ ಪಡುವಂತ ಹೆಂಡತಿ ಅಂದಳು. ಯಾವ ಮಗು ಯಾಕೆ ಸಂತೋಷ ಪಡ್ಬೇಕಂದ್ರೆ ಮಕ್ಕಳ ಮನೆಗೆ ಬಂದಾಗ ಏನಾದ್ರು ಹೇಳಿದಾಗ ನಮ್ಗಿಂತ ಒಂದ್ ಹೆಜ್ಜೆ ಮುಂದಾನೆ ಇರ್ತಾರೆ. ಈಗಿನ ಜನರೇಷನ್ ಬಹಳ ಫಾಸ್ಟ್ ಅದ. ಮುಂದಿದ್ದಾಗ ಇನ್ನೂ ಚಲೋ ಇರಂತ ಹೇಳಿ ಎಂಕರೇಜ್ ಮಾಡ್ಬೇಕು. ಇವನ ಇಟ್ಟ ತೆಗಿಬೇಕು, ಇಟ್ಟಾರಿ ಬಿಡ್ಬೇಕು ಅಂತ ಹೊರೆ ಹಾಕಿದ್ರ ಓದೋದಕ್ಕೆ ಮಕ್ಕಳು ಗೊಂದಲಕ್ಕೆ ಬೀಳುತ್ತಾರೆ. ದಯವಿಟ್ಟು ಅಂತ ಗೊಂದಲವನ್ನ ಮನೆಯೊಳಗೆ ಸೃಷ್ಟಿ ಮಾಡಬೇಡ್ರಿ. ಸೃಷ್ಟಿ ಮಾಡಿದ್ರೆ ನಮ್ಮ ಮಕ್ಕಳೇ ದೊಡ್ಡಾಗ್ತಾರೆ. ಯಾವ ಮಕ್ಕಳು ವಿದ್ಯಾವಂತರಾಗೋದಿಲ್ಲ. ಅವುಗಳೇ ಒಂದಿಷ್ಟು ಫ್ರೀಡಮ್ ಅಂತ ಬೇಕು. ಈಗ ಹೆಂಗಾಗ್ಯಾರ ಅಂತಂದ್ರೆ ಸ್ಕೂಲ್ ಬಿಟ್ಟ ತಕ್ಷಣ ಮುಖ ತೊಳೆದು ಒಂದಿಷ್ಟು ಏನಾದ್ರು ಟಿವಿ ಹಚ್ಕೊಂಡ್ಬಿಟ್ಟಿರ್ಬೇಕ್ರಿ. ಸ್ಕೂಲ್ ಒಳಗೆ ಏನು ಹೋಮ್ವರ್ಕ್ ಕೊಡ್ತಾರೆ, ಹೋಮ್ವರ್ಕ್ ಮಾಡು. ಸ್ಕೂಲ್ ಒಳಗೂ ಒಟ್ಟು 4 ರೀತಿಯ ಬರೆದಿರ್ತದ. ಇಲ್ಲಿ ಮನೆಗೆ ಬಂದು ಮತ್ತೆ ಬರೀ ಅಂತೀರಿ. ಅದ್ರ ಮೈಂಡ್ ಎಷ್ಟು ಫ್ರೆಶ್ ಆಗಿರಬೇಡ್ರಿ. ಸ್ವಲ್ಪ ಮೈಂಡಿಗೆ ಫ್ರೀ ಬೇಕಲ್ಲ. ಆಟ ಆಡೋಕೆ ಹಿಂದಿನ ಕಾಲದಲ್ಲಿ ಮಣ್ಣೊಳಗೆ ಬಿಡ್ತಿದ್ವಿ ನಾವೆಲ್ಲ. ಈಗ ಹೆಂಗಾಗಿಬಿಟ್ಟದ್ರಿಂದ ಮನೆ ತುಂಬಾ ಗ್ರಾನೇಟ್, ಹೊರಗೆ ಸಿಸಿ ರೋಡ್, ಕಬ್ಬಿಣಾಂಶ ಇಲ್ಲ, ರೋಗ ನಿರೋಧಕ ಶಕ್ತಿ ಅಂತ ಮೊದಲಿಲ್ಲಂಗ. ಹೊರದೊಳಗೆ ಹೋದ್ರೆ ಮಾತ್ರ ಮಣ್ಣು ಸಿಗ್ತದ, ಊರೊಳಗೆ ಒಂದಿಷ್ಟು ಮಣ್ಣು ಸಿಗೋದಿಲ್ಲ.
ಮಣ್ಣೊಳಗೆ ಮಕ್ಕಳನ್ನ ಆಟ ಆಡಕ್ ಬಿಟ್ರೆ ಮಣ್ಣತ್ತದ ಒಳಗ್ ಕೂಡ್ಯಾಕ ಹೆಂಗ ಮಾಡಿವಿ ಅಂದ್ರ ಅವ್ರು ಹೆಂಗಾಗ್ಯೋ ಒಳಗ್ ಕೂಡ್ಯಾಕದು ಸತ್ಯದ ಫೋನ್ ಹಿಡ್ಕೊಂಡು ಕೂಡೋದು ಸತ್ಯದ. ಆಟ ಆಡೋದಕ್ಕೆ ಬಿಡಬೇಕಿರೋ ಮಕ್ಕಳನ್ನ ಆಟ ಆಡಿದ್ರೆ ಮಾತ್ರ ಮಕ್ಕಳು ಚಂದ ಆರೋಗ್ಯವಂತರಾಗಿ ಬುದ್ಧಿವಂತರಾಗಿ ಬೆಳೀತಾರೆ. ನಾವು ಫೋನ್ ಕೊಟ್ಟು ಹೆಂಗಾಗ್ಯಾವ ಮಕ್ಕಳು ಅಂದ್ರೆ ಬಹಳ ಕಷ್ಟಕ್ಕೆ ಈಡಾಗ್ಯಾರ. ಇಲ್ಲಿ ಏನಂತಂದ್ರೆ ನಮ್ಮ ಮಕ್ಕಳಿಗೆ ಈ ಜಗತ್ತಿನೊಳಗೆ ಯಾರು ಕಸಿದುಕೊಳ್ಳಲಿಕ್ಕೆ ಬರೋದಿಲ್ಲ. ವಿದ್ಯೆ ಅಂತಕ್ಕಂಥದ್ದು ಕಲೆ ಅಂತಕ್ಕಂಥದ್ದನ್ನ ಅದಕ್ಕೆ ಮಕ್ಕಳಿಗೆ ವಿದ್ಯೆ ಕಲಿಸಬೇಕು, ಕಲೆ ಕಲಿಸಬೇಕು. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ. ಮಕ್ಕಳಿಗಾಗಿ ಯಾವುದೇ ಆಸ್ತಿ ಮಾಡುವಂತ ಅವಶ್ಯಕತೆ ಇಲ್ಲ. ಮಕ್ಕಳನ್ನ ಒಳ್ಳೆಯ ವಿದ್ಯಾವಂತರಾಗಿ ಜ್ಞಾನದ ನಿಧಿಗಳನ್ನಾಗಿ ಮಾಡಿದ್ದೇ ಕರೆ ಆದರೆ ಈ ಭಾರತ ದೇಶವನ್ನು ಉತ್ತುಂಗದ ಶಿಖರಕ್ಕೆ ನಾವೆಲ್ಲ ತೆಗೆದುಕೊಂಡು ಹೋಗಬಹುದು. ಮಕ್ಕಳಿಗೆ ಬುದ್ಧಿಯನ್ನು ಕಲಿಸಬೇಕು. 8 ಜನ ಆದ್ರೆ 4 ಜನ ಬಡತನ, ಸಿರಿತನ, ವಿದ್ಯೆ, ಇನ್ನೊಂದು ಕಲೆ. ಇನ್ನ ಕರೆಸಿಕೊಂಡು ಬರುತ್ತಾರೆ ಈ ಪ್ರಕಾರ. ಯಾರು ಬರ್ತಾರೆ ಕರೆಸಿಕೊಂಡು ಬರೋರು? ಕರೆಸಿಕೊಂಡು ಬರೋರು ಯಾರಾದ್ರ? ಕೀರ್ತಿ, ಇನ್ನೊಂದು ಅಪಕೀರ್ತಿ. ಒಳ್ಳೇದು ಮಾಡಿದ್ರ ಒಳ್ಳೆ ಹೆಸರು ಬರ್ತದೆ, ಕೆಟ್ಟದ್ದು ಮಾಡಿದ್ರ ಅಪಕೀರ್ತಿ ಬರ್ತದೆ. ಹೆಂಗ ನಾವು ಯಾರಾದ್ರೂ ಮನೆಗೆ ಕರೆಯದೇ ಇದ್ರೆ ಅವನ ಕದ್ದು ಹೋಗ್ಬಾರ್ದು. ಕರೆದ್ರೆ ಮಾತ್ರ ಹೋಗ್ಬೋದು ಮನೆಗೆ. ಕರೆಯದೇ ಇದ್ರೆ ಮನೆಗೆ ಹೋದ್ರೆ ಗೌರವ ಇರೋಂಗಿಲ್ಲ. ಹಂಗ ಇಲ್ಲ, ಒಳ್ಳೆಯವರಾಗಿ ಉಳ್ಕೊಂಡ್ರೆ ಮಾತ್ರ ಕೀರ್ತಿ ಉಳಿತದ, ಕೆಟ್ಟವರಾಗಿ ಉಳ್ಕೊಂಡ್ರೆ ಹೆಂಗ ಅಪಕೀರ್ತಿ ಉಳಿತದ ಅನ್ನೋದಕ್ಕೆ ಇಲ್ಲಿ ಒಂದು ಕೊನೆ ಮಾತು ಹೇಳೋದಿಷ್ಟು ಮಾತು ಹೇಳ್ತೀನಿ. ಊರೊಳಗಂತೂ ಮಿಲ್ ಕೊಡೋರು ಎಲ್ಲ ಊರಾಗಿರ್ತಾರೆ, ಇವರಾಗ ಯಾರೂ ಇಲ್ಲ. ಅದರಿಂದ ಯಾಕೆ ಚೆನ್ನ ಇಲ್ಲಿ ಅವು ಏನ್ ಮಾಡ್ತಿದ್ದಂದ್ರೆ ಇಡೀ ಊರಿಗೆ ಜಗಳ ಹಚ್ಚ ಸುದ್ದಿ ಬಿಟ್ಟು ಬದಲು ಗೊತ್ತಿಲ್ಲ. ಅವ್ರು ಒಂದೂರಿಗೆ ಹಚ್ಚಕತ್ತಿಲ್ಲ, ಊರ್ ಜಗಳ ಹಚ್ತಿದ್ದ, ಟೇಷನ್ ಕಲಿಸ್ತಿದ್ದವ. ಹೆಂಗ ಜಗಳ ಹಚ್ತಿದ್ದ ಅಂದ್ರೆ ಯಾವ ಸಾಲುಡಿಗೆ ಗ್ರಾಮ, ಸಾಲುಡಿಗೆ ಮುಂದೆ ಬರೋದು ಬಂಡಪ್ಪನಹಳ್ಳಿ, ಈ ಕಡೆ ಹೋದ್ರೆ ತಾಳಿಕೋಟೆ. 3 ಊರು ಸೇರಿ ಒಂದು ಊರು ಮಾಡಿದಾಗ ಮಾಡಿ ಜಗಳ ಹಚ್ತಾವ. ಯಾರೀ ಸಾಲುಡಿಗೆ ಗ್ರಾಮಕ್ಕೆ ಹಚ್ಚಾನ, ಬಂಡಪ್ಪನಹಳ್ಳಿಗೆ ಹಚ್ಚಾನ, ತಾಳಿಕೋಟೆಗೆ ಹಚ್ಚಾನ. ತಾಳಿಕೋಟೆ ಬಂದಾಗ 3 ಊರಿಗೆ ಜಗಳ ಹಚ್ಚಿದ್ದ. ಹೆಂಗ ಹಚ್ತಿದ್ದ ಅಂತಂದ್ರ ಒಟ್ಟು ಮನೆಯೊಳಗೆ ನೆಮ್ಮದಿಯಿಂದ ಯಾರು ಇರುವರು ಎಲ್ಲರೂ ಒಟ್ಟು ಜಗಳ ಆಡ್ಬೇಕು. ಮನೆಯೊಳಗೆ ಜಗಳ ಆಡಬೇಕು, ಊರೊಳಗೆ ಜಗಳ ಆಡಬೇಕು, ಒಟ್ಟು ಕಿರಿಕಿರಿ, ಒಟ್ಟು ನೆಮ್ಮದಿಯಿಂದ ಇರಕ್ ಬಿಟ್ಟಿದ್ದಲ್ಲ. ಹೆಂಗ್ ಕಾಲ ಕಳೆದಿದ್ದಂದ್ರ 38 ವರ್ಷ ಕಾಲ ಕಳೆದಿದ್ದ ಮನುಷ್ಯ. 38 ವರ್ಷ ಕಳೆದಿದ್ದ ಆ ಮನುಷ್ಯ ಬಂದಂದ್ರೆ ಜನ ಅಂತಿದ್ರು, ಇವ ಬಂದಪ್ಪ, ಇವ ಇನ್ನೇನ್ ಯಾರಿಗೆ ಜಗಳ ಹಚ್ತಾನೋ, ಯಾರಿಗೆ ಕೊಡಿಸ್ತಾನೋ, ಯಾವ ಪೇಷನ್ ಬಡ್ತಾನೋ ಗೊತ್ತಿಲ್ಲ ಅಂತಿದ್ರು. ಹಿಂಗಾದಾಗ ಏನ್ ಮಾಡಿದ, 39ನೇ ವರ್ಷಕ್ಕೆ ಏನ್ ಮಾಡಿದ, ಹುಟ್ಟಿದಾಗಿಂದ ಎಲ್ಲರೂ ಜಗಳ ಹಚ್ಚಿನಿ, ಊರಿಗೆ ನ್ಯಾಯ ಹಚ್ಚಿನಿ, ಯಾರು ಬಗೆಹರಿಸಿಲ್ಲ. ಅವ ಹಚ್ಚಿನ ಜಗಳ ಇದಕ್ಕೂ ಬಗೆಹರಿದಿಲ್ಲ, ಅಷ್ಟು ಜಗಳ ಹಚ್ಚಿದ್ದು. ಕೊನೆಗೆ ಏನು ಮಾಡಿದ, ಇಲ್ಲಿ ಸಾಲುಡಿಗೆ ಗ್ರಾಮಕ್ಕೆ ಹೇಳ್ತಾನ್ರಿ, ಬಂಡಪ್ಪನಹಳ್ಳಿಗೆ ಹೇಳ್ತಾನ, ತಾಳಿಕೋಟೆಗೆ ಹೇಳ್ತಾನ. ಏನ್ ಹೇಳಿದ ಗೊತ್ತಂದ್ರೆ, ನಾನು 39ನೇ ವರ್ಷ ಕೊನೆಯ ದಿನಕ್ಕೆ ಅದೇ ದಿನ ಸತ್ತು ಹೋಗ್ತೇನೆ. ನಾನು ಸತ್ತು ಹೋದಾಗ ನನ್ನ ತಲೆಗೆ ಮಳೆ ಬಿಡಬೇಕು. ನೀವು ಬಂದ್ರು ಸತ್ತೋದ ತಲೆ ಮ್ಯಾಗ 2 ಇಂಚಿನ ಮಳೆ ಕೊಡ್ತೀನಿ, ಮಳೆ ಬಿಡಬೇಕು. ಮಳೆ ಬಡದಿಲ್ಲ ಅಂದ್ರೆ ದೇವ ಕಡ್ತೀನಿ ಮಳೆ ತರ ಕಂಡು. ಏನ್ ಕಾಡ್ತಾನ್ರಿ, ಇದ್ದಾಗಂತ ಕಾಡು ಬಿಡ್ತಾನೆ, ಉಳಿಸಿಲ್ಲ ಅವ್ರನ್ನ. ಸತ್ತ ಮೇಲೆ ಕಾಡ್ತಾನಂದಾಗ ಮನೆಗೆ ಏನ್ ಮಾಡಿದಾರೆ, ಸಾಲುಡಿ ಗ್ರಾಮದವ್ರಿಗೆ 2 ಇಂಚು ಮಳೆ ಕೊಟ್ಟ, ಬಂಡಪ್ಪನವರಿಗೆ 2 ಇಂಚಿನ ಮಳೆ ಕೊಟ್ಟ, ತಾಳಿಕೋಟೆಯವರಿಗೆ 2 ಇಂಚಿನ ಮಳೆ ಕೊಟ್ಟ, 2 ಮಳೆ ಕೊಟ್ಟ. ಸತ್ತೋರಿಗೆ ಏನಾಯ್ತು, ಇವರೆಲ್ಲರೂ ಒಬ್ಬೊಬ್ಬರು ತಲೆ ಮ್ಯಾಗ 2 ಇಂಚಿನ ಮಳೆ ಮಾಡ್ತಾರೆ. ನಮ್ಮ ತಲೆ 2 ಇಂಚಿನ ಮಳೆ ಹೊಡೆದ್ರು. ಮತ್ತೆ ಈ ಬಂಡಪ್ಪನಹಳ್ಳಿಯವ್ರು ಹೊಡೆದ್ರು, ಸಾಲುಡಿಯವ್ರು ಹೊಡೆದ್ರು, ತಾಳಿಕೋಟೆಯವ್ರು ಹೊಡೆದ್ರು. ಇನ್ನೊಂದು ಏನು ಮಾಡಿದ್ದ ಅಂತಂದ್ರೆ, ಇವ ನಾನು ಮಣ್ಣು ಆಗುವಂತ ಸಂದರ್ಭದೊಳಗ ಊರು ಬಂಡಪ್ಪನಹಳ್ಳಿಯವರಿಗೆ ನಿನ್ನ ಸೀಮೆಯೊಳಗೆ ತಂದು ನನ್ನ ತರ್ತೀರೇನ. ಆಮೇಲೆ ಸಾಲುಡಿ ಗ್ರಾಮದವ್ರಿಗೆ ಸಹಿತವಾಗಿ ಈ ಕಡೆ ಹೋದ್ರ ತಾಳಿಕೋಟೆ ಸೀಮೆ ಸನಿಯಕ್ಕೆ ಹೋದ್ರ ನಿಮ್ ಸೀಮೆಯಾಗ ಮಣ್ಣು ಮಾಡ್ತಾರ ಅಂತ ಹೇಳ್ಯಾರ. ಒಟ್ಟು ಸೀಮೆ ಮಣ್ಣು ಮಾಡೋದಕ್ಕೆ ಬಿಡಲಾರ ಜಗಳ ಚೆನ್ನಾಗಿ ಮೊದಲು ನೋಡ್ರಿ ಹೆಂಗಾರ ಮಣ್ಣು ಮಾಡೋಕಿಲ್ಲ. ಹೊಂಟ್ರು ಈ ಕಡೆ ಹೊಂಟ್ರೆ ಬಂಡಪ್ಪನಹಳ್ಳಿ ಸಿಟಿಗೆ ಆಗ್ತಾರೆ. ನಮ್ಮ ಸೀಮೆಗೆ ಮಾಡೋಂಗಿಲ್ಲ, ಅವ್ನು ಭಾಳ ಕೆಟ್ಟ ಮನುಷ್ಯ, ದುಷ್ಟ ಮನುಷ್ಯ ಅಂದ್ರು. ಹೊಡೆದಾಟತ್ತೆ ಅಲ್ಲಿ ಹೊಡೆದಾಟಕ್ಕೆ ತಾಳಿಕೋಟೆ ಹುಟ್ಟು ಸೀಮೆ ದಾಟಂದ್ರೆ ಅವ್ರು ಗುಂಪು ಜಗಳ, ಗುಂಪು ಘರ್ಷಣೆ ಕಲಿತೀವಿ. ಗುಂಪು ಘರ್ಷಣೆ ಕಲಿತಲ್ಲ. ಮತ್ ಗುಂಪು ಘರ್ಷಣೆ ಕಲಿತ ಯಾರು ಬರ್ತಾರೆ? ಯಾರು ಬಂದ್ರಿ? ಪೊಲೀಸರು ಬರಬೇಕಲ್ಲ ಘರ್ಷಣೆ ಕಲಿತಾಗ. ಪೊಲೀಸರು 5-6 ಜೀಪ್ ಬಂದ್ರು. ಎಲ್ಲರೂ 3 ಊರು ಕಲ್ತ ಬಳಿಕ ಪೊಲೀಸರು ಗುಂಪು ಬಂತು. ಪೊಲೀಸರು ಗುಂಪಿಗೆ ಒಂದು ಲೆಟರ್ ಬರ್ಕೊಟ್ಟು ಬಂದ್ರೆ ಅವ ಏನ್ ಲೆಟರ್ ಬಂದ್ರೆ ಗೊತ್ತಿಲ್ಲ ಅಂದ್ರೆ ಅವ ನೋಡುವ, ನಾನು ಸತ್ತು ಹುಡುಕಿದ್ವಿ, ನನ್ನ ಸೀಮೆ ಮಣ್ಣು ಬೇಡ, ನನ್ನ ಸೀಮೆ ಮಣ್ಣು ಮಾಡಬೇಡ, ಈ ಕಡೆ ಸೀಮೆ ಮಣ್ಣು ಮಾಡಬೇಡ ಅಂತ ಇವ್ರು ಜಗಳಾಡಕತ್ತಾರ. ತಾತ ಜಗಳಾಡೋದು ನೋಡಿ ನನ್ನ ತಲೆ ಮೇಲೆ ಮಳೆ ಹೊಡೆದು ನನ್ನ ಕೊಲೆ ಮಾಡ್ಯಾರ. 3 ಊರಿಗೆ ಶಿಕ್ಷೆ ಆಗುವಂತ ಟೇಷನ್ ಲೆಟರ್ ಕೊಟ್ಟು ಬಂದಾರೆ. ಇಂಥವ್ರು ಏನಂತಾರೆ,
ಕೀರ್ತಿ ಬರಂಗಿಲ್ರಿ ಅಪಕೀರ್ತಿ ಇದ್ದಾಗೂ ಅಟ್ಟ ಸತ್ತ ಮೇಲೆ ಹೊತ್ತ ಹೆಂಗಂದ್ರ ಒಂದಿವ್ಸ ಅಲ್ಲಿ ಸೀರೀಸ್ ಏನ್ ಮಾಡ್ತಾರ ಕಡ್ಡಿ ಕೊಟ್ಟು ಜಗತ್ತುವಂತ ಜನಗಳ ಬಾರಿರ್ತಾರೆ. ಅದಕ್ಕೆ ಸಾಗರಿಕೆ ಗ್ರಾಮಗಳು ಹೆಂಗಿದ್ದಾರೆ ಅಂದ್ರೆ ಯಾರ ಮಾತು ಅವರಿಂದ ಒಂದು ಮಾತು ಇವ್ರಿಂದ ಮಾತು ಯಾವುದೇ ಮಾತುಗಳನ್ನ ಹೇಳ್ತಕ್ಕಂಥವರೆಲ್ಲ ಒಳ್ಳೆಯ ಹಿತನುಡಿಗಳನ್ನ ಕೇಳುತ್ತಾ ಒಳ್ಳೆಯ ಕೀರ್ತಿಶಾಲಿಗಳಾಗಿ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ ಸಾಗರಿಕೆ ಗ್ರಾಮದ ಮಹಾಜನಗಳು. ಯುವ ಜನಾಂಗ ಎಲ್ಲರೂ ಸೇರಿಕೊಂಡು ಇಲ್ಲಿ ಏನಂತ ಹೇಳ್ತಾರೆ, ಇದಕ್ಕೆ ಕೀರ್ತಿ ಅಪಕೀರ್ತಿ ಒಳ್ಳೇದು ಮಾಡಬೇಕು ಜಗತ್ತಿನೊಳಗೆ. ಒಂದು ಸಾರಿ ಜೀವ ಬಂದರೆ ಈ ಜೀವನ ಇರೋದ್ರೊಳಗೆ ಎಂದು ಹೋಗ್ತೀವಿ ನೆನಪಿಲ್ಲ, ಒಟ್ಟು ಹೋಗೋದಂತ ಖಚಿತ. ಹೋಗೋದು ಒಳಗಾಗಿ ಪುಣ್ಯದ ಕೆಲಸವನ್ನ ಮಾಡಬೇಕು.